ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದ ಕೆಲವು ರಾಶಿಚಕ್ರದ ಮಹಿಳೆಯರ ಬಗ್ಗೆ ನೀವು ಇಲ್ಲಿ ಇನ್ನಷ್ಟು ತಿಳಿದುಕೊಳ್ಳಬಹುದು. ಈ 5 ಚಿಹ್ನೆಗಳನ್ನು ಹೊಂದಿರುವ ಮಹಿಳೆಯರು ತಮ್ಮ ತಂದೆ ಮತ್ತು ಪತಿಗೆ ತುಂಬಾ ಅದೃಷ್ಟವಂತರು. ಈ ಅದೃಷ್ಟದ ನಕ್ಷತ್ರಗಳು ಯಾವುವು? ಚಂದ್ರನು ಕರ್ಕ ರಾಶಿಯ ಅಧಿಪತಿಯಾಗಿದ್ದು ಜ್ಯೋತಿಷ್ಯದಲ್ಲಿ ಸಂಪತ್ತಿನ ಅಂಶವೆಂದು ಪರಿಗಣಿಸಲಾಗಿದೆ. ಈ ರಾಶಿಯ ಮಹಿಳೆಯ ಜಾತಕದಲ್ಲಿ ಚಂದ್ರನು ಅನುಕೂಲಕರ ಸ್ಥಾನದಲ್ಲಿದ್ದರೆ ಈ ಮಹಿಳೆಯರು ತಮ್ಮ ಗಂಡನಿಗೆ ಆರ್ಥಿಕ ಲಾಭವನ್ನು ತರುತ್ತಾರೆ. ಈ ಮಹಿಳೆ ತನ್ನ ಗಂಡನ ಜೀವನದಲ್ಲಿ ಬಲವಾದ ಆದಾಯದ ಮೂಲವಾಗುತ್ತಾಳೆ. ಇದಲ್ಲದೆ ಹಣಕಾಸಿನ ವಿಷಯಗಳಲ್ಲಿ ಅವಳು ತನ್ನ ತಂದೆಯೊಂದಿಗೆ ತುಂಬಾ ಅದೃಷ್ಟಶಾಲಿಯಾಗಿದ್ದಳು. ಜ್ಯೋತಿಷ್ಯದಲ್ಲಿ ತುಲಾ ಸಮೃದ್ಧಿಯ ಸಂಕೇತವಾಗಿದೆ. ಲಕ್ಷ್ಮೀ ದೇವಿಯು ವಿಶೇಷವಾಗಿ ತುಲಾ ರಾಶಿಯಲ್ಲಿ ಜನಿಸಿದ ಮಹಿಳೆಯರನ್ನು ಆಶೀರ್ವದಿಸುತ್ತಾಳೆ. ಆದ್ದರಿಂದ ಈ ರಾಶಿಚಕ್ರ ಚಿಹ್ನೆಯ ಮಹಿಳೆಯರು ತಂದೆ ಮತ್ತು ಗಂಡನ ವಿಷಯದಲ್ಲಿ ತುಂಬಾ ಅದೃಷ್ಟವಂತರು. ಈ ಮೂಲಕ ತಮ್ಮ ಪ್ರಯತ್ನದಿಂದ ಎಲ್ಲರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಧನು ರಾಶಿಯನ್ನು ಗುರುವು ಆಳುತ್ತಾನೆ. ಗುರುವನ್ನು ಸಂಪತ್ತಿನ ಅಂಶ ಎಂದು ವಿವರಿಸಲಾಗಿದೆ. ಆ ರಾಶಿಯ ಹೆಣ್ಣು ಮಕ್ಕಳ ಲಗ್ನದಲ್ಲಿ ಧನು ರಾಶಿ ಮತ್ತು ಗುರುವನ್ನು ಇರಿಸಿದಾಗ ಮಹಿಳೆ ತನ್ನ ಹಿಂದಿನ ಜನ್ಮದಲ್ಲಿ ಆ ಕುಟುಂಬದಲ್ಲಿ ಇದ್ದಿರಬೇಕು ಎಂದು ನಂಬಲಾಗಿದೆ. ಆದ್ದರಿಂದ ಈ ಜನ್ಮದಲ್ಲಿ ಅಂತಹ ಮಹಿಳೆಯರು ತಮ್ಮ ಹಿಂದಿನ ಜನ್ಮದ ಪುಣ್ಯಗಳ ಫಲವನ್ನು ಪಡೆಯುತ್ತಾರೆ. ಇದು ಗುರು ರಾಶಿಯಾಗಿರುವುದರಿಂದ ಗುರು ಗ್ರಹದ ವಿಶೇಷ ಕೃಪೆಯೂ ಇದೆ. ಈ ಕಾರಣಕ್ಕಾಗಿ ಅವರ ಜೀವನದಲ್ಲಿ ಸೌಕರ್ಯ ಮತ್ತು ಸಂಪತ್ತಿನ ಕೊರತೆಯಿಲ್ಲ. ಗುರುವು ಮೀನ ರಾಶಿಯ ಆಡಳಿತ ಗ್ರಹವಾಗಿದೆ. ಗುರುವಿನ ಜೊತೆಗೆ ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಮಹಿಳೆಯರು ದೈವಿಕ ಶಕ್ತಿಯ ವಿಶೇಷ ಅನುಗ್ರಹವನ್ನು ಹೊಂದಿರುತ್ತಾರೆ. ಈ ರಾಶಿಚಕ್ರ ಚಿಹ್ನೆಯ ಮಹಿಳೆ ವಿಧಿಯ ಬಾಗಿಲು ತೆರೆಯುತ್ತದೆ ಮತ್ತು ತನ್ನ ಪತಿಯನ್ನು ಮಾತ್ರವಲ್ಲದೆ ಅವಳ ಕುಟುಂಬವನ್ನು ಸಹ ಬೆಂಬಲಿಸುತ್ತದೆ. ಇದಲ್ಲದೆ ಗುರುವು ಜಾತಕದಲ್ಲಿ ಬಲವಾದ ಸ್ಥಾನವನ್ನು ಆಕ್ರಮಿಸಿಕೊಂಡರೆ ಅವರು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಅನುಭವಿಸುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಥ್ಯಾಂಕ್ ಯು ಸೋ ಮಚ್.